Hello dear students and my dear friends, welcome back to Royson Creations YouTube channel. ಆತ್ಮೀಯ ವಿದ್ಯಾರ್ಥಿಗಳೇ, ನಾವು ಈ ವಿಡಿಯೋದಲ್ಲಿ 9ನೇ ತರಗತಿಯ ಇಂಗ್ಲಿಷ್ ಮರುಸಿಂಚನದ ಪೀರಿಯಡ್ ನಂಬರ್ 14, 15, 16 ಮತ್ತು 17ರಲ್ಲಿ ಬರುವಂತಹ ವರ್ಕ್ಶೀಟ್ ನಂಬರ್ 34ರಿಂದ 41ರವರೆಗಿನ ಉತ್ತರಗಳನ್ನು ಸಂಪೂರ್ಣವಾಗಿ ಕಲಿಯೋಣ ಬನ್ನಿ. ಅದಕ್ಕೂ ಮೊದಲು ವಿದ್ಯಾರ್ಥಿಗಳೇ, ನೀವು ನಮ್ಮ ಯೂಟ್ಯೂಬ್ ಚಾನಲನ್ನು ಮೊದಲ ಬಾರಿ ನೋಡ್ತಾ ಇದ್ರೆ ಇದನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ ನಾನು ಈ ವಿಡಿಯೋವನ್ನು ಆರಂಭಿಸ್ತಾ ಇದ್ದೇನೆ. ಪೀರಿಯಡ್ ನಂಬರ್ 14, ಟಾಪಿಕ್ ಅನಲೈಸಿಂಗ್ ಟೆಕ್ಸ್ಚುವಲ್ ಆರ್ ನಾನ್ ಟೆಕ್ಸ್ಚುವಲ್ ಮಟೀರಿಯಲ್ ಪೋಸ್ಟರ್ಸ್. ವರ್ಕ್ಶೀಟ್ ನಂಬರ್ 34. ಅಬ್ಸರ್ವ್ ದ ಪೋಸ್ಟರ್ಸ್ ಇನ್ ಕಾಲಮ್ ಬಿ ಆ್ಯಂಡ್ ಮ್ಯಾಚ್ ದೆಮ್ ವಿತ್ ದೇರ್ ನೇಮ್ಸ್ ಇನ್ ಕಾಲಮ್ ಎ. ಇಲ್ಲಿ ವಿದ್ಯಾರ್ಥಿಗಳೇ, ಕಾಲಮ್ ಬಿ ಯಲ್ಲಿ ಪೋಸ್ಟರ್ಗಳ ಚಿತ್ರವನ್ನು ಕೊಟ್ಟಿದ್ದಾರೆ ಮತ್ತು ಅವುಗಳ ನೇಮ್ ಆಫ್ ದ ಪೋಸ್ಟರ್ಸನ್ನು ಕಾಲಮ್ ಎ ಯಲ್ಲಿ ಕೊಟ್ಟಿದ್ದಾರೆ. ಇವುಗಳನ್ನು ಮ್ಯಾಚ್ ಮಾಡಿ ಬರೆಯಿರಿ ಅಂತೇಳಿ ವಿದ್ಯಾರ್ಥಿಗಳೇ ಕೊಟ್ಟಿದ್ದಾರೆ. ಮೊದಲನೆಯದನ್ನು ನೋಡಿದಾಗ ನಾವು ಆಫರ್ ಆನ್ ಸೇಲ್. ಇಲ್ಲಿ ವಿದ್ಯಾರ್ಥಿಗಳೇ, ಇದಕ್ಕೆ ಉತ್ತರ ಈ 4ನೆಯ ಕಾಲಮ್ನಲ್ಲಿ ಇದೆ. ನೆಕ್ಸ್ಟ್ ಹೆಲ್ತ್ ಅವೇರ್ನೆಸ್, ಇದಕ್ಕೆ ಉತ್ತರ ಮೊದಲನೆಯ ಚಿತ್ರವನ್ನು ಇಲ್ಲಿ ಕೊಟ್ಟಿದ್ದಾರೆ. ನೆಕ್ಸ್ಟ್ ಥರ್ಡ್ ಒನ್ ಸಿನಿಮಾ ಪೋಸ್ಟರ್, ಇಲ್ಲಿ ಒಂದು ಸಿನಿಮಾದ ಪೋಸ್ಟರನ್ನು ವಿದ್ಯಾರ್ಥಿಗಳೇ ಕೊಟ್ಟಿದ್ದಾರೆ. ನೆಕ್ಸ್ಟ್ ಕೊನೆಯದಾಗಿ ಇನ್ಸ್ಪಿರೇಷನಲ್, ಇಲ್ಲಿ ಒಂದು ಇನ್ಸ್ಪಿರೇಷನಲ್ ಆಗಿರುವಂಥ ಒಂದು ಪೋಸ್ಟರನ್ನು ವಿದ್ಯಾರ್ಥಿಗಳು ಇಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ನೀವು ನಂಬರನ್ನು ಬರೆದರೆ ಸಾಕಾಗತ್ತೆ. ನೆಕ್ಸ್ಟ್ ವರ್ಕ್ಶೀಟ್ ನಂಬರ್ 35. ಅಬ್ಸರ್ವ್ ದಿ ಅಡ್ವರ್ಟೈಸ್ಮೆಂಟ್ ಪೋಸ್ಟರ್ ಆ್ಯಂಡ್ ಆನ್ಸರ್ ದ ಕ್ವೆಶನ್ಸ್ ದಟ್ ಫಾಲೋ. ಇಲ್ಲಿ ವಿದ್ಯಾರ್ಥಿಗಳೇ, ಒಂದು ಅಡ್ವರ್ಟೈಸ್ಮೆಂಟ್ ಪೋಸ್ಟರನ್ನು ಕೊಟ್ಟಿದ್ದಾರೆ. ಇದನ್ನು ಓದಿ ನಂತರ ನೀಡಿರುವ ಪ್ರಶ್ನೆಗಳಿಗೆ ಉತ್ತರವನ್ನು ಬರೀರಿ ಅಂತೇಳಿ ವಿದ್ಯಾರ್ಥಿಗಳು ಕೊಟ್ಟಿದ್ದಾರೆ. ಪ್ರಶ್ನೆಗಳಿಗೆ ಹೋಗೋಣ. ಕ್ವೆಶನ್ ನಂಬರ್ 1, ವಾಟ್ ಈಸ್ ದ ಪೋಸ್ಟರ್ ಅಬೌಟ್? ಆನ್ಸರ್ ಇಸ್ ನ್ಯೂ ಇಯರ್ಸ್ ಪಾರ್ಟಿ. ಕ್ವೆಶನ್ ನಂಬರ್ 2, ವಾಟ್ ಆರ್ ದೇ ಕೌಂಟಿಂಗ್ ಡೌನ್ ಫಾರ್? ಆನ್ಸರ್ ಇಸ್ ಫಾರ್ ನ್ಯೂ ಇಯರ್. Question number 3, what is the package inclusive of? The package is inclusive of party and stay. Question number 4, what should we get ready for? We should get ready for 2015. Question number 5, how do you want to spend your New Year's Eve? Write in your own words. ವಿದ್ಯಾರ್ಥಿಗಳೇ, ನೀವು ನ್ಯೂ ಇಯರ್ ಅಂದರೆ ಹೊಸ ವರ್ಷದ ಸಾಯಂಕಾಲವನ್ನು ಯಾವ ರೀತಿ ಕಳೆಯಬೇಕು ಅಂತೇಳಿ ಇಷ್ಟಪಡ್ತೀರಾ? ಇದಕ್ಕೆ ಉತ್ತರವನ್ನು ವಿದ್ಯಾರ್ಥಿಗಳೇ ನಿಮ್ಮ ಓನ್ ಆನ್ಸರನ್ನು ಬರೀಬೋದು ಅಥವಾ ನಾನು ಕೊಟ್ಟಿರುವ ಓನ್ ಆನ್ಸರನ್ನು ಬರೀಬೋದು. ಐ ವಾಂಟ್ ಟು ಸ್ಪೆಂಡ್ ಮೈ ನ್ಯೂ ಇಯರ್ಸ್ ಈವ್ ವಿತ್ ಮೈ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ. ನೆಕ್ಸ್ಟ್ ಪೀರಿಯಡ್ ನಂಬರ್ 15, ಟಾಪಿಕ್ ಅನಲೈಸಿಂಗ್ ಪೈ ಚಾರ್ಟ್ಸ್. ವರ್ಕ್ಶೀಟ್ ನಂಬರ್ 36. ಇಲ್ಲಿ ವಿದ್ಯಾರ್ಥಿಗಳೇ, ಬಿಲೋ ಗಿವನ್ ಪೈ ಚಾರ್ಟ್ ಇಂಡಿಕೇಟ್ಸ್ ದ ನಂಬರ್ ಆಫ್ ಸ್ಟೂಡೆಂಟ್ಸ್ ಇಂಟ್ರೆಸ್ಟೆಡ್ ಇನ್ ಟೇಕಿಂಗ್ ಪಾರ್ಟ್ in various hobbies in class 8th of a school. Observe the data in the pie chart and answer the questions that follow. ಇಲ್ಲಿ ವಿದ್ಯಾರ್ಥಿಗಳ ಒಂದು ಪೈ ಚಾರ್ಟನ್ನು ಕೊಟ್ಟಿದ್ದಾರೆ. ಇಲ್ಲಿ ನಂಬರ್ ಆಫ್ ಸ್ಟೂಡೆಂಟ್ಸ್ ಇಂಟ್ರೆಸ್ಟೆಡ್, ಅವರು ಡ್ರಾಮಾ, ಡ್ಯಾನ್ಸ್, ಪಾಟರಿ ಮತ್ತು ಮ್ಯೂಸಿಕ್ನಲ್ಲಿ ಅವರಿಗೆ ಇಂಟ್ರೆಸ್ಟನ್ನು ತೋರಿಸಿದ್ದಾರೆ. ಯಾವ್ಯಾವ ವಿದ್ಯಾರ್ಥಿಗಳು ಎಷ್ಟು ಪರ್ಸೆಂಟೇಜ್ನಲ್ಲಿ ಇಂಟ್ರೆಸ್ಟನ್ನು ತೋರಿಸಿದ್ದಾರೆ ಅಂತೇಳಿ ಈ ಪೈ ಚಾರ್ಟ್ನಲ್ಲಿ ವಿದ್ಯಾರ್ಥಿಗಳು ನಿಮಗೆ ಕೊಟ್ಟಿದ್ದಾರೆ. ಅದರ ನಂತರ ಕೆಲವು ಪ್ರಶ್ನೆಗಳಿವೆ. ಈ ಪ್ರಶ್ನೆಗಳಿಗೆ ಉತ್ತರವನ್ನು ನಾವು ಬರೀಬೇಕಾಗುತ್ತೆ. ಕ್ವೆಶನ್ ನಂಬರ್ 1, ವಾಟ್ ಡು ಯು ಥಿಂಕ್ ಈಸ್ ದ ಪೈ ಚಾರ್ಟ್ ಅಬೌಟ್? ಇಟ್ ಈಸ್ ಅಬೌಟ್ ದಿ ಇಂಟ್ರೆಸ್ಟ್ ಆಫ್ ಸ್ಟೂಡೆಂಟ್ಸ್. ಕ್ವೆಶನ್ ನಂಬರ್ 2, ವಿಚ್ ಇಸ್ ದ ಹಾಬಿ ದಟ್ ಗ್ರೇಟೆಸ್ಟ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಆರ್ ಇಂಟ್ರೆಸ್ಟೆಡ್ ಇನ್? ಆನ್ಸರ್ ಇಸ್ ಪಾಟರಿ. ಕ್ವೆಶನ್ ನಂಬರ್ 3, ಹೌ ಮೆನಿ ಸ್ಟೂಡೆಂಟ್ಸ್ ಆರ್ ಇಂಟ್ರೆಸ್ಟೆಡ್ ಇನ್ ಡ್ರಾಮಾ? ಇಲ್ಲಿ ಡ್ರಾಮಾದಲ್ಲಿ ಎಷ್ಟು % ವಿದ್ಯಾರ್ಥಿಗಳಿಗೆ ಇಂಟ್ರೆಸ್ಟ್ ಇದೆ ಅಂತ ಕೇಳಿದ್ದಾರೆ. ಉತ್ತರ 22% ಆಫ್ students. Question number 4, which two hobbies does the same number of students have interest in? Same number of students interest ಹೊಂದಿರುವಂಥ ಹಾಬೀಸ್ ಯಾವುದು? ಆನ್ಸರ್ ಇಸ್ ಮ್ಯೂಸಿಕ್ ಆ್ಯಂಡ್ ಡ್ರಾಮಾ. ಇಲ್ಲಿ ನಾವು ಗಮನಿಸಿದಾಗ ವಿದ್ಯಾರ್ಥಿಗಳು ಎರಡಕ್ಕೂ ಕೂಡ 22% ಅನ್ನು ನಾವಿಲ್ಲಿ ನೋಡ್ಬೋದಾಗಿದೆ. ಹಾಗಾಗಿ ಸರಿಯಾದಂಥ ಉತ್ತರ ಮ್ಯೂಸಿಕ್ ಆ್ಯಂಡ್ ಡ್ರಾಮಾ. ನೆಕ್ಸ್ಟ್ ಮೇನ್ ನಂಬರ್ 2, ಕ್ವೆಶನ್ ನಂಬರ್ 5, ವಿಚ್ ಆಫ್ ದೀಸ್ ಹಾಬೀಸ್ ಹ್ಯಾವ್ ಯು ಕಲ್ಟಿವೇಟೆಡ್? ಡಿಪಿಕ್ಟ್ ಇನ್ ಅ ಪೈ ಚಾರ್ಟ್. ಈ ವಿದ್ಯಾರ್ಥಿಗಳೇ, ಈ ಹಾಬೀಸ್ಗಳಲ್ಲಿ ನೀವು ಯಾವ ವಿಷಯವನ್ನು ಕಲ್ತಿದ್ದೀರಾ ಅಂತೇಳಿ ಒಂದು ಪೈ ಚಾರ್ಟ್ ಮೂಲಕ ಅದನ್ನು ಪ್ರಸ್ತುತಪಡಿಸಿ ಅಂತೇಳಿ ಕೇಳಿದ್ದಾರೆ. ನೆಕ್ಸ್ಟ್ ಕ್ವೆಶನ್ ನಂಬರ್ 6, ಡ್ರಾ ಅ ಪೈ ಚಾರ್ಟ್ ಆಫ್ ಯುವರ್ ಸ್ಟಡಿ ಟೈಮ್ ಟೇಬಲ್ ಆ್ಯಂಡ್ ಗಿವ್ ಪರ್ಸೆಂಟೇಜ್ ಟು ಈಚ್ ಸಬ್ಜೆಕ್ಟ್. ಇಲ್ಲಿ ವಿದ್ಯಾರ್ಥಿಗಳು ನಿಮ್ಮ ಸ್ಟಡಿ ಟೈಮ್ ಟೇಬಲನ್ನು ಬರೆದು ಒಂದು ಪೈ ಚಾರ್ಟಿನಲ್ಲಿ ಡ್ರಾ ಮಾಡಿ ಅದಕ್ಕೆ ಯಾವ ಸಬ್ಜೆಕ್ಟಿಗೆ ಎಷ್ಟು ಪರ್ಸೆಂಟೇಜನ್ನು ನೀವು ಕೊಟ್ಟಿದ್ದೀರಾ ಅಂತೇಳಿ ಒಂದು ಪೈ ಚಾರ್ಟಿನ ಮೂಲಕ ತಿಳಿಸಿ ಅಂತೇಳಿ ವಿದ್ಯಾರ್ಥಿಗಳೇ ಕೊಟ್ಟಿದ್ದಾರೆ. ನೀವು ಇದು ನಿಮ್ಮ ಓನ್ ಆನ್ಸರನ್ನು ನೀವು ಬರೀಬೇಕಾಗಿರೋದ್ರಿಂದ ಈ ರೀತಿಯ ಒಂದು ಪೈ ಚಾರ್ಟನ್ನು ಹಾಕ್ಕೊಂಡು ಅಲ್ಲಿ ಯಾವ ಪರ್ಸೆಂಟೇಜಿಗೆ
ಎಷ್ಟು ಸಮಯವನ್ನು ನೀವು ಕೊಟ್ಟಿದ್ದೀರಾ ಅಂತೇಳಿ ನೀವು ಉತ್ತರವನ್ನು ಬರೀಬೇಕಾಗುತ್ತೆ. ನೆಕ್ಸ್ಟ್ ಪೀರಿಯಡ್ ನಂಬರ್ 16 ಟಾಪಿಕ್ ಕಾಂಪ್ರಿಹೆನ್ಷನ್ ಆಫ್ ಅನ್ಸೀನ್ ಪ್ಯಾಸೇಜ್ ವರ್ಕ್ಶೀಟ್ ನಂಬರ್ 37. ಇಲ್ಲಿ ವಿದ್ಯಾರ್ಥಿಗಳೇ ನಿಮಗೆ ಅನ್ಸೀನ್ ಪ್ಯಾಸೇಜ್ ಅಂದರೆ ನಿಮಗೆ ಗೊತ್ತಿಲ್ಲದಂಥ ಪ್ಯಾಸೇಜನ್ನು ಅರ್ಥ ಮಾಡಿಕೊಂಡು ಉತ್ತರವನ್ನು ಬರೆಯೋದಕ್ಕೆ ಕೇಳ್ತಾರೆ. ಸಾಮಾನ್ಯವಾಗಿ ನಿಮ್ಮ ಎಕ್ಸಾಮ್ನಲ್ಲಿ ಇದಕ್ಕೆ 4 ಅಂಕಗಳನ್ನು ವಿದ್ಯಾರ್ಥಿಗಳೇ ನಿಗದಿ ಮಾಡಿರ್ತಾರೆ. ಇಲ್ಲಿ ಒಂದು ವರ್ಕ್ಶೀಟ್ ನಂಬರ್ 37ನಲ್ಲಿ ಒಂದು ಪ್ಯಾಸೇಜನ್ನು ಕೊಟ್ಟಿದ್ದಾರೆ. ಇದನ್ನು ಓದಿ ಆದ ನಂತರ ಕೆಲವು ಪ್ರಶ್ನೆಗಳಿದ್ದಾವೆ, ಅದಕ್ಕೆ ಉತ್ತರವನ್ನು ನಾವು ಬರೀಬೇಕಾಗುತ್ತೆ. ಕ್ವೆಶ್ಚನ್ ನಂಬರ್ 1, ದ ಸಿನಾನಿಮ್ ಫಾರ್ ಪರ್ಸಿವಿಯರೆನ್ಸ್ ಈಸ್ ಡ್ಯಾಶ್. ದಿ ಆನ್ಸರ್ ಈಸ್ ಬಿ, ಕಂಟಿನ್ಯೂ. ಕ್ವೆಶ್ಚನ್ ನಂಬರ್ 1, who wins the race in the story? The tortoise wins the race in the story. Question number 2, why do you think the hare took things too easy? Because the hare was confident of success. Question number 3, state the quote of Ovid. ಇದಕ್ಕೆ ಉತ್ತರ, what is harder than rock or softer than water? Yet soft water hollow out hard rock, only perseverance matters. Question number 4, who deserves your appreciation? The hare or the tortoise? Explain. ಇದಕ್ಕೆ ಉತ್ತರ ವಿದ್ಯಾರ್ಥಿಗಳೇ, the tortoise, because it plodded steadily on and managed to win the race. Next, worksheet number 38, read the given passage carefully and answer the questions below. ಇಲ್ಲೂ ಕೂಡ ವಿದ್ಯಾರ್ಥಿಗಳು ಒಂದು ಪ್ಯಾಸೇಜನ್ನು ಚಂದ್ರಯಾನ 3 ಬಗ್ಗೆ ಕೊಟ್ಟಿದ್ದಾರೆ. ಇದನ್ನು ಓದಿ ನಂತರ ನೀಡಿರುವ ಪ್ರಶ್ನೆಗಳಿಗೆ ಉತ್ತರವನ್ನು ಬರೆಯಿರಿ ಅಂತೇಳಿ ಕೊಟ್ಟಿದ್ದಾರೆ. ಮೇನ್ ನಂಬರ್ 1, ರೀಡ್ ದ ಕ್ವೆಶನ್ಸ್ ಅಂಡ್ ಚೂಸ್ ದ ಕರೆಕ್ಟ್ ಆನ್ಸರ್. ಇಲ್ಲಿ ಪ್ರಶ್ನೆಗಳನ್ನು ಓದಿ ನಂತರ ಸರಿಯಾದ ಉತ್ತರವನ್ನು ಆರಿಸಿ ಬರೀರಿ ಅಂತೇಳಿ ಕೊಟ್ಟಿದ್ದಾರೆ. ಕ್ವೆಶನ್ ನಂಬರ್ 1, ಇಂಡಿಯಾಸ್ ಥರ್ಡ್ ಮಿಷನ್ ಟು ಮೂನ್ ಈಸ್ ಡ್ಯಾಶ್. ದಿ ಆನ್ಸರ್ ಈಸ್ ಚಂದ್ರಯಾನ 3. ಕ್ವೆಶನ್ ನಂಬರ್ 2, ಸತೀಶ್ ಧವನ್ ಸ್ಪೇಸ್ ಸೆಂಟರ್ ಈಸ್ ಇನ್ ಡ್ಯಾಶ್. ಇದಕ್ಕೆ ಉತ್ತರ ವಿದ್ಯಾರ್ಥಿಗಳೇ ಆಪ್ಷನ್ ಬಿ, ಶ್ರೀಹರಿಕೋಟಾ, ಆಂಧ್ರ ಪ್ರದೇಶ್. ಕ್ವೆಶನ್ ನಂಬರ್ 3, ಚಂದ್ರಯಾನ 3's ಮಿಷನ್ ಲೈಫ್ ಈಸ್ ಡ್ಯಾಶ್. ದಿ ಆನ್ಸರ್ ಈಸ್ ಆಪ್ಷನ್ ಎ, 1 lunar day. Question number 4, the first country to land on the south pole of the moon is dash. The correct answer is option C, India. Question number 5, the full form of ISRO is dash. The answer is option A, Indian Space Research Organization. Next, main number 2, answer the following questions. ಇಲ್ಲಿ ವಿದ್ಯಾರ್ಥಿಗಳೇ 3 ಪ್ರಶ್ನೆಗಳನ್ನು ಕೇಳಿದರೆ ಇಲ್ಲಿ ನಾನು ಉತ್ತರವನ್ನು ಕೊಟ್ಟಿದ್ದೇನೆ ವಿದ್ಯಾರ್ಥಿಗಳೇ, ನೀವು ವಿಡಿಯೋವನ್ನು ಪಾಸ್ ಮಾಡಿ ಈ ಉತ್ತರವನ್ನು ಬರೆದುಕೊಳ್ಬೋದು. ನೆಕ್ಸ್ಟ್ ಮೇನ್ ನಂಬರ್ 3, ಆಸ್ ಅ ಸಿಟಿಸನ್ ಆಫ್ ಇಂಡಿಯಾ ಎಕ್ಸ್ಪ್ರೆಸ್ ಯುವರ್ ಗ್ರ್ಯಾಟಿಟ್ಯೂಡ್ ಟು ಇಸ್ರೋ ಇನ್ ಅಬೌಟ್ 4 to 5 sentences. ವಿದ್ಯಾರ್ಥಿಗಳೇ, ಭಾರತದ ಒಬ್ಬ ಪ್ರಜೆಯಾಗಿ ಇಸ್ರೋ ಅದರ ಸಾಧನೆಯ ಬಗ್ಗೆ ನೀವು ಅವರಿಗೆ ಒಂದು ಧನ್ಯವಾದವನ್ನು ಅರ್ಪಿಸುತ್ತಾ ಒಂದು ಪತ್ರವನ್ನು ಬರೀರಿ, 4-5 ವಾಕ್ಯಗಳಲ್ಲಿ ಇರಬೇಕು ಅಂತೇಳಿ ಹೇಳಿದ್ದಾರೆ. ನಾನು ಇಲ್ಲಿ ಒಂದು ಮಾಡಲ್ ಆದ ಆನ್ಸರನ್ನು ಕೊಟ್ಟಿದ್ದೇನೆ ವಿದ್ಯಾರ್ಥಿಗಳೇ, ನೀವು ವಿಡಿಯೋವನ್ನು ಪಾಸ್ ಮಾಡಿ ಇದನ್ನು ಬರೆದುಕೊಳ್ಬೋದು ಅಥವಾ ನಿಮ್ಮ ಓನ್ ಆನ್ಸರನ್ನು ವಿದ್ಯಾರ್ಥಿಗಳಲ್ಲಿ ಬರಿಬೋದಾಗಿರುತ್ತೆ. ನೆಕ್ಸ್ಟ್ ಪೀರಿಯಡ್ ನಂಬರ್ 17 ಟಾಪಿಕ್ ಪ್ರಿಪೊಸಿಷನ್ ಆಫ್ ಟೈಮ್ ಆ್ಯಂಡ್ ಪ್ಲೇಸ್. ಈ ವಿದ್ಯಾರ್ಥಿಗಳೇ ನಾವು ಪ್ರಿಪೊಸಿಷನ್ ಆಫ್ ಟೈಮ್ ಮತ್ತು ಪ್ಲೇಸ್ ಬಗ್ಗೆ ಕಲಿತಾ ಇದ್ದೇವೆ. ವರ್ಕ್ಶೀಟ್ ನಂಬರ್ 39, fill in the blanks with the correct prepositions using the clues given in the box. ವಿದ್ಯಾರ್ಥಿಗಳೇ, ಇಲ್ಲಿ ನಿಮಗೆ ಆಟ್, ಇನ್ ಮತ್ತು ಆನ್ ಈ 3 ಪ್ರಿಪೊಸಿಷನ್ಗಳನ್ನು ಯಾವ ಸಂದರ್ಭಗಳಲ್ಲಿ ಬಳಸಬೇಕು ಅಂತೇಳಿ ಕೊಟ್ಟಿದ್ದಾರೆ. ಫಾರ್ ಎಕ್ಸಾಂಪಲ್, at 10:30, at night, at midnight, at sunset. Next, in the morning, in February, in the 1990s, in winter. On ಎಂಬ ಪದವನ್ನು ಆನ್ ಮಂಡೇ, ಆನ್ ಮೈ ಬರ್ಡೇ, ಆನ್ ಮೇ 5th, ಆನ್ ಹಾಲಿಡೇ, ಈ ರೀತಿ ನಾವು ಈ ಪದಗಳನ್ನು ಪ್ರಿಪೊಸಿಷನ್ ಪದಗಳನ್ನು ಬಳಸಬೇಕಾಗತ್ತೆ. ಇಲ್ಲಿ ವಿದ್ಯಾರ್ಥಿಗಳಿಗೆ ಕೆಲವು ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ. ಇವುಗಳಿಗೆ ಇನ್, ಆನ್ ಮತ್ತು ಅಟ್ ಎಂಬ ಪದಗಳನ್ನು ಬಳಸಿ ಭರ್ತಿ ಮಾಡಿ ಅಂತೇಳಿ ಕೊಟ್ಟಿದ್ದಾರೆ. ಕ್ವೆಶನ್ ನಂಬರ್ 1, ಐ ಗೆಟ್ ಅಪ್ ಅರ್ಲಿ ಇನ್ ದ ಮಾರ್ನಿಂಗ್. ಕ್ವೆಶನ್ ನಂಬರ್ 2, ವಿ ಆರ್ ಗೋಯಿಂಗ್ ಟು ಹ್ಯಾವ್ ಅ ಪಿಕ್ನಿಕ್ ಆನ್ ಸ್ಯಾಟರ್ಡೇ ಆಫ್ಟರ್ನೂನ್. ವುಡ್ ಯು ಲೈಕ್ ಟು ಕಮ್? ಕ್ವೆಶನ್ ನಂಬರ್ 3, ವೆನ್ ಇಸ್ ದ ಮೀಟಿಂಗ್? ಈಸ್ ಇಟ್ ಅಟ್ 2 o'clock? ಕ್ವೆಶನ್ ನಂಬರ್ 4, ರವಿ's ಬರ್ಡೇ ಈಸ್ ನೆಕ್ಸ್ಟ್ ವೀಕ್ ಆನ್ January 10. Question number 5, my grandmother was born in the 1950s. Next, worksheet number 40, choose if the statements are true or false. ಈ ವಿದ್ಯಾರ್ಥಿಗಳೇ ಪ್ರಿಪೊಸಿಷನ್ಸ್ ಆಫ್ ಪ್ಲೇಸ್ ಬಗ್ಗೆ ಕೊಟ್ಟಿದ್ದಾರೆ. ಇಲ್ಲಿ ಕೆಲವು ಸೆಂಟೆನ್ಸಸ್ ಅನ್ನು ಕೊಟ್ಟಿದ್ದಾರೆ ವಿದ್ಯಾರ್ಥಿಗಳೇ.
ಈ ಚಿತ್ರವನ್ನು ನೋಡಿ ವಿದ್ಯಾರ್ಥಿಗಳು ಇಲ್ಲಿ ಕೊಟ್ಟಿರುವಂಥ ಸ್ಟೇಟ್ಮೆಂಟ್ಸ್ಗಳು ಟ್ರೂ ಅಥವಾ ಫಾಲ್ಸ್ ಅಂತೇಳಿ ನೀವು ಉತ್ತರವನ್ನು ಬರೀಬೇಕಾಗುತ್ತೆ. ನಾನಿಲ್ಲಿ ಉತ್ತರವನ್ನು ನೀಡಿದ್ದೇನೆ ವಿದ್ಯಾರ್ಥಿಗಳೇ, ನೀವು ವಿಡಿಯೋವನ್ನು ಪಾಸ್ ಮಾಡಿ ಆ ಉತ್ತರಗಳನ್ನು ಬರೆದುಕೊಳ್ಬೋದು. ನೆಕ್ಸ್ಟ್ ವರ್ಕ್ಶೀಟ್ ನಂಬರ್ 41, ಅಬ್ಸರ್ವ್ ದ ಪಿಕ್ಚರ್ ಆ್ಯಂಡ್ ಕನ್ಸ್ಟ್ರಕ್ಟ್ ಫ್ಯೂ ಸೆಂಟೆನ್ಸಸ್ ಯೂಸಿಂಗ್ ದ ಪ್ರಿಪೊಸಿಷನ್ಸ್ ಆಟ್, ಇನ್, ಆನ್. ಇಲ್ಲಿ ವಿದ್ಯಾರ್ಥಿಗಳೇ ಒಂದು ಚಿತ್ರವನ್ನು ಕೊಟ್ಟಿದ್ದಾರೆ. ಈ ಚಿತ್ರವನ್ನು ನೋಡಿ ನೀವು ಪ್ರಿಪೊಸಿಷನ್ಗಳಾಗಿರುವಂಥ ಆಟ್, ಇನ್ ಮತ್ತು ಆನ್ ಈ ಪದಗಳನ್ನು ಬಳಸ್ಕೊಂಡು ನಿಮ್ಮ ಓನ್ ಸೆಂಟೆನ್ಸಸನ್ನು ಕನ್ಸ್ಟ್ರಕ್ಟ್ ಮಾಡಿ ಅಂತೇಳಿ ಕೊಟ್ಟಿದ್ದಾರೆ ವಿದ್ಯಾರ್ಥಿಗಳೇ. ನಾನಿಲ್ಲಿ 4 ಆನ್ಸರ್ಗಳನ್ನು ಕೊಟ್ಟಿದ್ದೇನೆ. ನೀವು ವಿಡಿಯೋವನ್ನು ಪಾಸ್ ಮಾಡಿ ಇವುಗಳನ್ನು ಬರೆದುಕೊಳ್ಬೋದು ಅಥವಾ ನಿಮ್ಮ ಓನ್ ಆನ್ಸರನ್ನು ವಿದ್ಯಾರ್ಥಿಗಳೇ ಇಲ್ಲಿ ಬರೀಬೋದಾಗಿರುತ್ತೆ. ಈ ರೀತಿ ವಿದ್ಯಾರ್ಥಿಗಳೇ ನಾವು ಈ ವಿಡಿಯೋದಲ್ಲಿ 9ನೇ ತರಗತಿಯ ಇಂಗ್ಲಿಷ್ ಮರುಸಿಂಚನದ ಪೀರಿಯಡ್ ನಂಬರ್ 14, 15, 16 ಮತ್ತು 17ನ ಉತ್ತರಗಳನ್ನು ಸಂಪೂರ್ಣವಾಗಿ ಕಲಿತಿದ್ದೇವೆ. ಈ ವಿಡಿಯೋ ಇಷ್ಟವಾಗಿದ್ದರೆ ವಿದ್ಯಾರ್ಥಿಗಳೇ ನೀವು ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಥ್ಯಾಂಕ್ ಯು ಡಿಯರ್ ಸ್ಟೂಡೆಂಟ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.